ಮಾನ್ವಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿಂದು ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಪಕ್ಷದ ಪ್ರಮುಖರ ಸಭೆ ನಡೆದಿದೆ. ಮಾಜಿ ಶಾಸಕರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಮಾತನಾಡಿದ ಗಂಗಾಧರ್ ನಾಯಕ್ ಅವರು ಬೂತ್ ಮಟ್ಟದ ಬಿಎಲ್ಎಗಳು ತಮ್ಮ ವ್ಯಾಪ್ತಿಯಲ್ಲಿ ಮತದಾರರ ಪರಿಷ್ಕರಣೆ ಕಾರ್ಯ ಸರಿಯಾಗಿ ನಡೆಯುತ್ತಿದೆಯಾ ಎಂಬುದನ್ನು ಕಡ್ಡಾಯವಾಗಿ ಗಮನಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳು ನೇರವಾಗಿ ಮನೆ ಮನೆಗೆ ಭೇಟಿ ನೀಡಿ ಅರ್ಜಿಗಳನ್ನ ಭರ್ತಿ ಮಾಡಬೇಕೇ ಹೊರತು ಎಲ್ಲೋ ಕುಳಿತುಕೊಂಡು ಕೆಲಸ ಮಾಡಿದರೆ ಸಹಿಸಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಯಾವುದೇ ಅಕ್ರಮ ಮತಗಳು ಸೇರ್ಪಡೆಯಾಗದಂತೆ ತಡೆಯುವುದು ಪ್ರತಿಯೊಬ್ಬ ಕಾರ್ಯಕರ್ತನ ಜವಾಬ್ದಾರಿ ಎಂದು ತಿಳಿಸಿದ ಅವರು ಈ ನಿಟ್ಟಿನಲ್ಲಿ ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಬರೀ ದೊಡ್ಡದು ತೋರಿಸ್ಬೇಡ್ರಿ. ಕೆಳಗೆ ಸರಿ ಇದ್ರೆ ದೊಡ್ಡ ತಾನೇ ಸರಿ ಹೋಗ್ತೈತಿ. ಈಗ ಏನಾದ್ರು ಸಮಸ್ಯೆ ಐತೆ ಅಂತ ತಿಳ್ಕೊಡ್ರಿ, ನೀವು ರೈಟಿಂಗ್ನ ಲಿಖಿತ ಕೊಡೋದು ತಹಸೀಲ್ದಾರ್ ಸುಮ್ಮನೆ ಬರೀ ಇಲ್ಲಿ ಮಾತಾಡಿ ನಾವು ಹೋಗ್ಬಿಡೋದು. ಅವ್ರಿಗೊಂದು ಕಂಪ್ಲೇಂಟ್ ಕೊಡಿ, ನೀನು ಕಂಪ್ಲೇಂಟ್ ಮಾಡ್ತಿದ್ರೆ ಒಂದು ಫೋಟೋ ಹುಡ್ಕಾಡ್ರಿ. ನೀವೊಂದು ದಿವಸ ಒಂದು 7-8 ವಾರ್ಡ್ ಹೋಯ್ವಾ ಜವಾಬ್ದಾರಿ ಕೆಲಸ. ಈಗ ಧಾರವಾಡ ಬೇಸಕೊಂಡ್ರಿಗೆ ಪಕ್ಷದ ಹಿರಿಯ ಮುಖಂಡ ಅಂತಾರಲ್ಲಪ್ಪ, ಅಂತಾರೆ ಇಲ್ಲ. ಅದು ಎಲ್ಲಿಗೆ ಬರಲಿ ವೇದಿಕೆ ಮೇಲೆ ಕುಂದಿಸ್ತಾರಿಲ್ಲ. ನಿಮ್ಗೆ ಒಂದು ಪಕ್ಷದಿಂದ ಗುರುತಿಸಿದಾಗ ನೀವು ಆ ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡಿದ್ರೆ ನಿಮ್ಗೆ ಶಕ್ತಿ ಬರ್ತದ. ಅವಾಗ ನಿಮಗೆ ಕೊಡಿಸ್ತಾರ. ನಾವು ಅಲ್ಲಿಗೆ ಒಂದು ವೆಂಕಿ ಬಾರಿಲ್ಲ ಅಂತ ಇವನು ಹೆಂಗೆ ಕೆಲಸ ಮಾಡ್ತಾನಂತ ನಾವು ಹೆಂಕಿನ ಬಾ ಅಂತ ಹೇಳ್ತೀವಿ. ಒಂದು ಕೆಲಸ ಮಾಡ್ಲಿಕ್ಕೆ ಇನ್ನೊಬ್ಬರು ಕೇಳ್ತೀವಿ. ನಾವು ಪಕ್ಷಕ್ಕೆ ನಾವು ಏನಾದ್ರು ಜವಾಬ್ದಾರಿ ಕೊಟ್ಟಾಗ ಪಕ್ಷಕ್ಕೆ ಅನಿವಾರ್ಯ ಆಗ್ಬೇಕವ. ಅನಿವಾರ್ಯ ಆದಾಗ ಮಾತ್ರ ಅದಕ್ಕೆ ಮಾತ್ರ ಬರ್ತದೆ, ಶಕ್ತಿ ಬರ್ತದೆ. ಇಲ್ಲ ಏನೋ ಬೇಲಿಟ್ಟು ಮಾಡ್ಯಾರ, ಯಾವನ್ ಮಾಡ್ತಾನೆ ಏನು ಮಾಡ್ತಾನೆ ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡಿದ್ರೆ ಅನಾರೋಗ್ಯ ಆಗ್ತದೆ. ಅಲಕ್ಷ್ಯ ಮಾಡಬಾರ್ದು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಮಾಡಿ. ನೀವು ಬೇರೆ ಜೊತೆಗೆ ಎಷ್ಟು ಸಂಪರ್ಕ ಮಾಡ್ತೀರಿ ಅಷ್ಟು ಮಾಹಿತಿ ಸಿಗ್ತದೆ ನಿಮಗೆ. ಮತ್ತು ಸಂಪರ್ಕ ಇರ್ಬೇಕು ಅಧಿಕಾರಿಗಳ ಜೊತೆಗೆ. ಅಧಿಕಾರಿಗಳಿಗೆ ಸಂಪರ್ಕ ಇಲ್ಲ, ನಿಮ್ಗೆ ಏನು ಗೊತ್ತಾಗಲ್ಲ. ಗೊತ್ತೇ ಆಗೋದಲ್ಲ. ಅವ್ರು ಹೇಳ್ತಾರಲ್ಲ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡೋದು, ಹಿಂಗೆ ನಿಮಗೊಂದು ದಾರಿ ಸಿಗ್ತಲ್ಲ. ನೀವು ಅದ್ರ ಬಗ್ಗೆ ಸಂಪರ್ಕ ಮಾಡೋದು. ಬಿ ಎಲ್ ಕೂಡ ನಿಮ್ಮ ಬೂತಿ ಯಾರು ಬರ್ತಾರ, ಯಾರು ಫೋನ್ ಹಾಕ್ತಾರೆ, ಎಲ್ಲಿ ಇರ್ತಾರ, ಏನು ಹೇಳ್ತಾರೆ ಅಂತ ಗೊತ್ತಾದ್ರೆ ಮಾತ್ರ ನೀವು ಅದಕ್ಕೆ ಸರಿಯಾದ ಸೊಲ್ಯೂಷನ್ ಇರ್ತದೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಕೆಲಸ ಆಗೋದಿಲ್ಲ. ಬಿ ಎಲ್ ಬಹಳಷ್ಟು ಮಂದಿ ಮಾತಾಡಿ ನೋಡಿದ್ರೆ ಭಾಳ ಅಟೆಂಪ್ಟ್ ಮಾಡ್ಯಾರ, ಕೆಲಸ ಆಗ್ಯಾವ. ಇನ್ನೂ ಸ್ವಲ್ಪ ಹೆಚ್ಚಿನ ಅಧಿಕಾರಿಗಳಿಗೆ ಟೈಪ್ ಮಾಡೋದು. ಕಂಪ್ಲೇಂಟ್ ಬರೀರಿ. ಕಂಪ್ಲೇಂಟ್ ಮಾಡ್ದಂಗೆಲ್ಲ ಡೈರೆಕ್ಷನ್ ಮಾಡ್ತಾರೆ. ಡೈರೆಕ್ಷನ್ ಮಾಡಿದ್ರೆ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ